ಅನ್ನೋದನ್ನು ನಾನು ಈ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಫಸ್ಟ್ ನೀವು ಗೂಗಲ್ ಆ್ಯಡ್ಸ್ ಅಕೌಂಟಿಗೆ ಬಂದರೆ, ಓಕೆ, ಗೂಗಲ್/ಆ್ಯಡ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಗೂಗಲ್ ಆ್ಯಡ್ಸ್ ಅಕೌಂಟ್ ಓಪನ್ ಆಗುತ್ತೆ. ಸೊ ಅಕೌಂಟ್ ಕ್ರಿಯೇಟ್ ಮಾಡಿದಾದ್ಮೇಲೆ ಸೊ ಇಲ್ಲಿ ನ್ಯೂ ಕ್ಯಾಂಪೇನ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಆ ನ್ಯೂ ಕ್ಯಾಂಪೇನ್ ಮೇಲೆ ಕ್ಲಿಕ್ ಮಾಡಿ. ಸೊ ನ್ಯೂ ಕ್ಯಾಂಪೇನ್, ಸೊ ಕ್ರಿಯೇಟ್ ಎ ಕ್ಯಾಂಪೇನ್ ವಿತೌಟ್ ಎ ಗೈಡೆನ್ಸ್. ಸೊ ನಾವು ಸರ್ಚ್ ಆ್ಯಡ್ಸ್ ರನ್ ಮಾಡ್ತಿದ್ದಾಗ ಸರ್ಚ್ ಅಂತ ಸೆಲೆಕ್ಟ್ ಮಾಡ್ಕೋತೀವಿ. ಸೊ ವಿಡಿಯೋ ಆ್ಯಡ್ಸ್ ರನ್ ಮಾಡ್ತಿರೋದ್ರಿಂದ ವಿಡಿಯೋ. ಅದಾದಮೇಲೆ ಇಲ್ಲಿ ನಮಗೆ ಸೆಲೆಕ್ಟ್ ಕ್ಯಾಂಪೇನ್ ಸಬ್ ಟೈಪ್ ಅಂತ ಬರುತ್ತೆ. ಸೊ ವಿಡಿಯೋ ವ್ಯೂಸ್ ಅಂತ ಅಂದಾಗ ಇಲ್ಲಿ ನಾವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಲೇಬೇಕು. ಸೊ ವಿಡಿಯೋ ವ್ಯೂಸ್ ಅಂತ ಅಂದಾಗ ನಮಗೆ ಅಲ್ಲಿ ಸ್ಕಿಪ್ಪಬಲ್ ಆ್ಯಡ್ಸ್ ಆ್ಯಂಡ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡ್ತಿರ್ಬೇಕಾದ್ರೆ ಶಾರ್ಟ್ಸಲ್ಲಿ ಕೂಡ ನಮಗೆ ಆ್ಯಡ್ಸ್ ಬರ್ತಿರ್ತವೆ. ಆ ಆ್ಯಡ್ ಮತ್ತು ಇನ್ಫೀಡ್ ಆ್ಯಡ್ಸ್ ಈ ಮೂರೂ ಕೂಡ ಈ ವಿಡಿಯೋ ವ್ಯೂಸ್ ಆಪ್ಷನಲ್ಲಿ ಕವರ್ ಆಗುತ್ತೆ. ಓಕೆ, ಸೊ ವಿಡಿಯೋ ರೀಚ್, ಎಫಿಷಿಯಂಟ್ ರೀಚ್ ಅಂತ ಅಂದರೆ ನಿಮಗೆ ಬಂಪರ್ ಆ್ಯಡ್ಸ್ ಅಥವಾ ಸ್ಕಿಪ್ಪಬಲ್ ನಾನ್ ಸ್ಕಿಪ್ಪಬಲ್ ಆ್ಯಡ್ಸ್ಗಳನ್ನು ಅಥವಾ ಇನ್ಫೀಡ್ ಆ್ಯಡ್ಸ್ಗಳು, ಶಾರ್ಟ್ ಆ್ಯಡ್ಸ್ಗಳನ್ನು ನೀವು ರನ್ ಮಾಡ್ತೀರಾ ಅಂತಂದರೆ ವಿಡಿಯೋ ರೀಚ್ ಫಾರ್ ಗುಡ್ ರೀಚ್ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ನಾನ್ ಸ್ಕಿಪ್ಪಬಲ್ ರೀಚ್, ಸೊ ನಾನು ಆಗಲೇ ಹೇಳ್ದಂಗೆ ನಾನ್ ಸ್ಕಿಪ್ಪಬಲ್ ಆ್ಯಡ್ ಫಾರ್ಮ್ಯಾಟ್ ಎಷ್ಟಿರುತ್ತೆ, 16 ಸೆಕೆಂಡ್ಸು 30 ಸೆಕೆಂಡ್ಸ್ ಅಷ್ಟರೊಳಗಡೆನೆ ನಿಮ್ಮ ಆ್ಯಡ್ ಫಾರ್ಮ್ಯಾಟ್ ಇರಬೇಕು. ಬಿಕಾಸ್ ಆ ಆ್ಯಡನ್ನು ಜನ ಕಂಪ್ಲೀಟ್ ನೋಡೋದ್ರಿಂದ ಸೊ 30 ಸೆಕೆಂಡ್ಸ್ ಒಳಗಡೆನೆ ನಿಮ್ಮ ಒಂದು ಆ್ಯಡ್ ಇರಬೇಕು. ಸೊ ಅದನ್ನೇ ಇಲ್ಲಿ ಹೇಳುತ್ತೆ. ರೀಚ್ ಪೀಪಲ್ ಯೂಸಿಂಗ್ ಬಂಪರ್, ಸ್ಟ್ಯಾಂಡರ್ಡ್ ನಾನ್ ಸ್ಕಿಪ್ಪಬಲ್ ಆ್ಯಂಡ್ 30 ಸೆಕೆಂಡ್ ನಾನ್ ಸ್ಕಿಪ್ಪಬಲ್ ಇನ್ ಸ್ಟ್ರೀಮ್ ಆ್ಯಡ್ಸ್. ಓಕೆ, ಸೊ ಟಾರ್ಗೆಟ್ ಫ್ರೀಕ್ವೆನ್ಸಿ ನಥಿಂಗ್ ಬಟ್ ಒಂದೇ ಯೂಸರ್ಗೆ ನಿಮ್ಮ ಒಂದು ಆ್ಯಡನ್ನು ಎಷ್ಟು ಸತಿ ತೋರ್ಸೋಕ್ಕೆ ಇಷ್ಟಪಡ್ತೀರಾ, ಒಂದಿನದಲ್ಲಿ 4 ಟೈಮ್ಸ್ ತೋರ್ಸೋಕ್ಕೆ ಇಷ್ಟಪಡ್ತೀರಾ, 5 ಟೈಮ್ಸ್ ತೋರ್ಸೋಕ್ಕೆ ಇಷ್ಟಪಡ್ತೀರಾ. ಸೊ ಈ ರೀತಿ. ಆ್ಯಂಡ್ ಡ್ರೈವ್ ಕನ್ವರ್ಷನ್ಸ್, ಆ ಕನ್ವರ್ಷನ್ಸ್ ಏನು ಬೇಕಾದರೂ ಆಗಿರ್ಬೋದು, ಕ್ಲಿಕ್ಸ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು, ಇಂಪ್ರೆಷನ್ಸ್ ಆಗಿರ್ಬೋದು. ಸೊ ಇದು ಆ್ಯಡ್ ಸೀಕ್ವೆನ್ಸ್. ಒಂದು ಆ್ಯಡ್ ಸೀಕ್ವೆನ್ಸಲ್ಲಿ ಒಂದೇ ಒಂದು ಸೀಕ್ವೆನ್ಸ್ ಅಂತಂದರೆ ಒಂದೇ ಸೀನನ್ನು ನೀವು ಪರ್ಟಿಕ್ಯುಲರ್ ಸೀಕ್ವೆನ್ಸನ್ನು ಇಂಡಿವಿಜುವಲ್ ವ್ಯೂವರ್ಸ್ಗೆ ಅಂತ ಅಂದರೆ ವ್ಯೂವರ್ಸ್ಗೆ ಎಷ್ಟು ಸತಿ ತೋರ್ಸೋಕ್ಕೆ ಇಷ್ಟಪಡ್ತೀರಾ, ಐ ಮೀನ್ ಪರ್ಟಿಕ್ಯುಲರ್ ಸೀನ್ನ. ಆಡಿಯೋ ರೀಚ್, ಸೊ ನಾರ್ಮಲಿ ನಮಗೆ ಸೊ ರೀಚ್ ಪೀಪಲ್ ವೈಲ್ ದೇ ಆರ್ ಲಿಸ್ನಿಂಗ್ ಟು ಕಂಟೆಂಟ್ ಆನ್ ಯೂಟ್ಯೂಬ್. ಸೊ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ದೇ ಒಂದು ಮ್ಯೂಸಿಕ್ ಇದೆ, YT ಮ್ಯೂಸಿಕ್ ಅಂತ. ಓಕೆ, ಸೊ ನೀವು ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಆ್ಯಪ್ ಸಿಗುತ್ತೆ. ಸೊ ಅವ್ರ ಮ್ಯೂಸಿಕ್ ಕೇಳ್ತಿರ್ಬೇಕಾದ್ರೆ ಕೆಲವೊಂದು ಸತಿ ನಮಗೆ ಆ್ಯಡ್ ಬರ್ತಿರ್ತವೆ. ಸೊ ಆ ಟೈಮಲ್ಲಿ ಇಫ್ ಇನ್ ಕೇಸ್ ಬೇಸಿಕಲಿ ಅವರು YT ಮ್ಯೂಸಿಕನ್ನು ಯೂಸ್ ಮಾಡ್ತಿದ್ದಾಗ ಅಂತಂದರೆ ಅವರು ಮ್ಯೂಸಿಕ್ ಆ್ಯಪನ್ನು ಯೂಸ್ ಮಾಡ್ತಿದ್ದಾಗ ನಿಮ್ಮ ಒಂದು ಆ್ಯಡ್ ಬರಬೇಕಾ ಅಂತ. ಓಕೆ, ಸೊ ಎಲ್ಲದಕ್ಕೂ ಸೇಮ್ ಆಪ್ಷನ್ ಇರುತ್ತೆ, ಯಾವುದಕ್ಕೂ ಬೇರೆ ಬೇರೆ ಆಪ್ಷನ್ಸ್ ಇರೋದಿಲ್ಲ. ಓಕೆ, ಸೊ ಫಸ್ಟ್ ವಿಡಿಯೋ ವ್ಯೂಸ್, ಸೊ ದೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾಂಪೇನ್ ನೇಮನ್ನು ಕೊಡಬೇಕಾಗುತ್ತೆ. ಸೊ ನಾನು ಪ್ರತಿ ಕ್ಲಾಸಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕ್ಯಾಂಪೇನ್ ನೇಮನ್ನು ಯಾವ ರೀತಿ ಕೊಡಬೇಕು ಅಂತ. ಸೊ ಕ್ಯಾಂಪೇನ್ ನೇಮಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು ಏನಕ್ಕೋಸ್ಕರ ನೀವು ಆ್ಯಡ್ಸ್ ರನ್ ಮಾಡ್ತಿದ್ದೀರಾ ಆ್ಯಂಡ್ ಯಾವ ಆ್ಯಡ್ಸನ್ನು ರನ್ ಮಾಡ್ತಿದ್ದೀರಾ, ಯಾವ ಕಂಪ್ನಿಗೆ ಮಾಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್ DMTK ಆ್ಯಂಡ್ ದ ಪರ್ಪಸ್ ಏನು. ಸೊ ಫಾರ್ ಎಕ್ಸಾಂಪಲ್ ವಿಡಿಯೋ ವ್ಯೂಸ್ ಕ್ಯಾಂಪೇನ್. ಅದು ಲೊಕೇಶನ್ಸನ್ನು ಏನಾದರೂ ನೀವು ಟಾರ್ಗೆಟ್ ಮಾಡಿದರೆ ಲೊಕೇಶನ್ಸನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಅರ್ಥ ಆಗೋಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಆ್ಯಡ್ ಫಾರ್ಮೇಟ್ ಅಂತ ಇರುತ್ತೆ. ಸೊ ಆ್ಯಡ್ ಫಾರ್ಮೇಟ್ ಅಂತ ಅಂದರೆ ನೀವು ಯಾವ ಫಾರ್ಮೇಟಲ್ಲಿ ಆ್ಯಡನ್ನು ರನ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಸ್ಕಿಪ್ಪಬಲ್ ಇನ್ ಸ್ಟ್ರೀಮ್ ಅಂತಂದರೆ 5 ಸೆಕೆಂಡ್ಸ್ ಆದಮೇಲೆ ನಾವು ಸ್ಕಿಪ್ ಮಾಡ್ತೀವಲ್ವ ಯೂಟ್ಯೂಬಲ್ಲಿ, ಆ ರೀತಿ ವಿಡಿಯೋಸ್, ಆ ರೀತಿ ಆ್ಯಡನ್ನು ರನ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಅಥವಾ ಇನ್ಫೀಡ್ ಆ್ಯಡ್ಸ್ ನಾನು ಆಗಲೇ ಹೇಳ್ದಂಗೆ ಒಂದು ಲೆಂತಿ ವಿಡಿಯೋಗೆ ನಿಮ್ಮ ಒಂದು ವಿಡಿಯೋ ಇರುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಸೊ ಆ ಪರ್ಟಿಕ್ಯುಲರ್ ವಿಡಿಯೋಗೆ ನಿಮಗೆ ವ್ಯೂಸ್ ಬೇಕು, ರೈಟ್. ಸೊ ವ್ಯೂಸು ಸಬ್ಸ್ಕ್ರೈಬರ್ಸ್ಗೋಸ್ಕರ ಏನಾದರೂ ನೀವು ಆ್ಯಡ್ಸನ್ನು ರನ್ ಮಾಡ್ತೀರಾ ಅಂತಂದರೆ ದಯವಿಟ್ಟು ಇನ್ಫೀಡ್ ಆ್ಯಡ್ಸ್ಗೆ ಹೋಗಿ. ಶಾರ್ಟ್ ಆ್ಯಡ್ಸ್, ಸೊ ನಾರ್ಮಲಿ ನಾವು ರೀಲ್ಸ್ ನೋಡ್ತಿರ್ಬೇಕಾದ್ರೆ ನಮ್ಗೆ ಆ್ಯಡ್ಸ್ ಬರ್ತವೆ ಅಲ್ವಾ ಇನ್ಸ್ಟಾಗ್ರಾಮಲ್ಲಿ. ಸೊ ಅದೇ ರೀತಿ ಯೂಟ್ಯೂಬಲ್ಲೂ ಕೂಡ ಶಾರ್ಟ್ಸ್ ನೋಡ್ತಿರ್ಬೇಕಾದ್ರೆ ನಮ್ಗೆ ಆ್ಯಡ್ಸ್ ಬರ್ತವೆ. ನೀವು ಯೂಟ್ಯೂಬ್ ಯೂಸ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಯಾವ ಫಾರ್ಮೇಟಲ್ಲಿ ನೀವು ಆ್ಯಡನ್ನು ರನ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ರೈಟ್. ಸೊ ನೀವು 3 ಫಾರ್ಮೇಟಲ್ಲಿ ಆ್ಯಡನ್ನು ರನ್ ಮಾಡ್ತೀರಾ ಅಂತ ಅಂದ್ಕೊಂಡಾಗ ನೀವು ರನ್ ಮಾಡ್ಬೋದು. ಬಟ್ ಮೇಕ್ ಶೋರ್ ಸ್ಕಿಪ್ಪಬಲ್ ಇನ್ ಸ್ಟ್ರೀಮ್ ಆ್ಯಡ್ಸಲ್ಲಿ ನಮಗೆ ಮ್ಯಾಕ್ಸಿಮಮ್ 3 ಮಿನಿಟ್ಸ್ ವೀಡಿಯೋಸ್
ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತವೆ. ಸೊ 3 ಮಿನಿಟ್ಸ್ಗಿಂತ ಜಾಸ್ತಿ ಆ ವಿಡಿಯೋ ಲೆಂತ್ ಇರಬಾರ್ದು. ಆ್ಯಂಡ್ ಶಾರ್ಟ್ ಆ್ಯಡ್ಸಲ್ಲೂ ಅಷ್ಟೇ 3 ಮಿನಿಟ್ಸ್ ಒಳಗಡೆ. ಸೊ ಮಾ ಶಾರ್ಟ್ ಆ್ಯಡ್ಸಲ್ಲಿ ನಮಗೆ ನಾರ್ಮಲಿ 1 ಮಿನಿಟ್ ವಿಡಿಯೋನ ರೆಕಮೆಂಡ್ ಮಾಡುತ್ತೆ. ಅಂತಂದರೆ 1 ನಿಮಿಷದ ವಿಡಿಯೋನ ನೀವು ಶಾರ್ಟ್ ಆ್ಯಡ್ಸ್ಗೆ ಹಾಕಿದ್ರೆ ಶಾರ್ಟ್ ಆ್ಯಡ್ಸ್ ಅನ್ನೋದು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತವೆ ಅಂತ. ಸೊ ಇಫ್ ಇನ್ ಕೇಸ್ ನಿಮ್ಮ ಒಂದು ವಿಡಿಯೋ ಲೆಂತಿ ಇತ್ತು, ಫಾರ್ ಎಕ್ಸಾಂಪಲ್ 30 ಮಿನಿಟ್ಸ್, 20 ಮಿನಿಟ್ಸ್, 1 hour, ಈ ಡ್ಯೂರೇಷನಲ್ಲಿತ್ತು ಅಂತ ಅಂದರೆ ಪ್ಲೀಸ್ ಗೋ ಫಾರ್ ಇನ್ಫೀಡ್ ಆ್ಯಡ್ಸ್. ಡೋಂಟ್ ಗೋ ಫಾರ್ ಸ್ಕಿಪ್ಪಬಲ್ ಆರ್ ಶಾರ್ಟ್ ಆ್ಯಡ್ಸ್. ಸೊ ನಾನು ಯಾವಾಗಲೂ ಹೇಳ್ದಂಗೆ ಸ್ಕಿಪ್ಪಬಲ್ ಆ್ಯಡ್ಸ್ ಅಷ್ಟಾಗಿ ವರ್ಕ್ ಆಗಲ್ಲ. ನೀವು ಸ್ಕಿಪ್ಪಬಲ್ ಅಂತ ಆ್ಯಡ್ಸ್ಗಳನ್ನೇ ನೀವು ಹೋಗ್ತೀರಾ, ರನ್ ಮಾಡ್ತೀರಾ ಅಂತಂದರೆ ಮೇಕ್ ಶೋರ್ ನೀವು ಅನ್ಸ್ಕಿಪ್ಪಬಲ್ ಆ್ಯಡ್ಸ್ಗೆ ಹೋಗಿ. ಐ ಮೀನ್ ನಾನ್ ಸ್ಕಿಪ್ಪಬಲ್ ಆ್ಯಡ್ಸ್. ಸೊ ನಾರ್ಮಲಿ ಆ್ಯಡ್ನ ಕಂಪ್ಲೀಟಾಗಿ ನೋಡಬೇಕಾಗುತ್ತಲ್ವ, ಸೊ ಆ ಥರ ಆ್ಯಡ್ ಫಾರ್ಮ್ಯಾಟಿಗೆ ಹೋಗಿ. ಸೊ ಇಲ್ಲಿ ನಮಗೆ ವಿಡಿಯೋ ವಿಬ್ಸಲ್ಲಿ 3 ಫಾರ್ಮ್ಯಾಟ್ ಅಷ್ಟೇ ಸಿಗುತ್ತೆ: ಸ್ಕಿಪ್ಪಬಲ್, ಇನ್ಫೀಡ್ ಆ್ಯಂಡ್ ಶಾರ್ಟ್ ಆ್ಯಡ್ಸ್. ಓಕೆ, ನಾವ್ ಸೊ ನಂದು ಲೆಂತಿ ವಿಡಿಯೋ ಇರೋದ್ರಿಂದ ಫಸ್ಟ್ ನಾನು ಇನ್ಫೀಡ್ ಆ್ಯಡ್ಸನ್ನು ತೊಗೋತೀನಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಆ್ಯಡ್ ಫಾರ್ಮ್ಯಾಟನ್ನು ಇವೆರಡೂ ಕೂಡ ಅನ್ಚೆಕ್ ಮಾಡ್ತೀನಿ. ಸೊ ಇನ್ಫೀಡ್ ಆ್ಯಡ್ಸ್ ಅದಾದಮೇಲೆ ಬಿಡ್ ಸ್ಟ್ರಾಟಜಿ, CPV. ಸೊ ಕಾಸ್ಟ್ ಪರ್ ವ್ಯೂಸ್ ಅಂತಂದರೆ ಒಂದು ವ್ಯೂವಿಗೆ ಇಷ್ಟು ರುಪೀಸ್ ಅಂತ ತಗೊಳ್ಳೋದು. ಅದಾದಮೇಲೆ ಬಜೆಟ್ ಆ್ಯಂಡ್ ಡೇಟ್ಸ್. ಸೊ ಇಲ್ಲಿ ನೀವು ನೋಡಿದ್ರೆ ನಮಗೆ ಕ್ಯಾಂಪೇನ್ ಟೋಟಲ್ ಆ್ಯಂಡ್ ಡೈಲಿ ಬಜೆಟ್ 2 ಆಪ್ಷನು ಇರುತ್ತೆ. ಸೊ ಕ್ಯಾಂಪೇನ್ ಟೋಟಲ್ ನಥಿಂಗ್ ಬಟ್ ಓವರ್ ಆಲ್ ಕ್ಯಾಂಪೇನಿಗೆ ನೀವು ಎಷ್ಟು ರುಪೀಸನ್ನು ಕೊಡೋಕೆ ಇಷ್ಟಪಡ್ತೀರಾ. ಸೊ ಫಾರ್ ಎಕ್ಸಾಂಪಲ್, ನೀವು ಒಂದು ವಾರ ಆ್ಯಡ್ ರನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅಂದ್ಕೊಳ್ಳಿ, ವಿಡಿಯೋ ಆ್ಯಡ್ಸನ್ನು. ಸೊ ಆವಾಗ ನಿಮ್ಮ ಡೈಲಿ ಬಜೆಟ್ ಅಂತಂದರೆ ನೀವು ಒಂದು ದಿನಕ್ಕೆ ನಾನು ಇಷ್ಟು ಸ್ಪೆಂಡ್ ಮಾಡಬೇಕಂತ ಅಂದ್ಕೊಂಡಿರ್ತೀನಿ, 1000 ರುಪೀಸ್. ಸೊ 7 ಡೇಸ್ಗೆ ಎಷ್ಟಾಗುತ್ತೆ? 7000. ಸೊ ಅದನ್ನು ನಾವು ಕ್ಯಾಂಪೇನ್ ಟೋಟಲ್ಗೆ ಹಾಕಬೇಕಾಗುತ್ತೆ. ಅಂತಂದರೆ ನನ್ನ ಕ್ಯಾಂಪೇನ್ ಟೋಟಲ್ 7000 ರುಪೀಸ್. ಸೊ ಆ 7000 ರುಪೀಸ್ನ ನೀನು ಹೆಂಗೆ ಬೇಕಾದರೂ ಯೂಸ್ ಮಾಡ್ಕೊ, ಬಟ್ ನನಗೆ ಬೆಟರ್ ರಿಸಲ್ಟ್ ಸಿಗಬೇಕು. ಸೊ ಆ ಥರ ಇದ್ದಾಗ ನೀವು ಕ್ಯಾಂಪೇನ್ ಟೋಟಲ್ಗೆ ಹೋಗ್ಬೇಕಾಗುತ್ತೆ. ಸೊ ಕ್ಯಾಂಪೇನ್ ಟೋಟಲನ್ನು ಕೊಟ್ಟಾಗ ನೀವು ಮೇಕ್ ಶೋರ್ ನೀವು ಇಲ್ಲಿ ಸ್ಟಾರ್ಟ್ ಡೇಟ್ ಆ್ಯಂಡ್ ಎಂಡ್ ಡೇಟನ್ನು ಮ್ಯಾಂಡೇಟ್ರಿಯಾಗಿ ಕೊಡಬೇಕು. ಡೈಲಿ ಬಜೆಟಲ್ಲಿ ನಮಗೆ ಕೇಳಲ್ಲ ಆ್ಯಡ್ ಸ್ಕೆಡ್ಯೂಲನ್ನು, ಬಟ್ ಕ್ಯಾಂಪೇನ್ ಟೋಟಲಲ್ಲಿ ನೀವು ಕೊಟ್ಟಾಗ 100% ಎಂಡ್ ಡೇಟನ್ನು ನೀವು ಕೊಡಲೇಬೇಕು, ರೈಟ್? ಅಂತಂದರೆ ಯಾವಾಗ ಎಂಡ್ ಮಾಡ್ತೀರಾ, ಸೊ ಆ ಕ್ಯಾಂಪೇನನ್ನು ಆ ಅಮೌಂಟನ್ನು, ಕ್ಯಾಂಪೇನ್ ಟೋಟಲನ್ನು ಅಲ್ಲಿವರೆಗೂ ಗೂಗಲ್ ಶಫಲ್ ಮಾಡ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಎಂಡ್ ಡೇಟ್ ಅನ್ನೋದನ್ನು ಕೊಡಲೇಬೇಕು. ಸೊ ನಾನಿಲ್ಲಿ ಡೈಲಿ ಬಜೆಟ್ಗೆ ಹೋಗ್ತೀನಿ. ಓಕೆ, ಸೊ ಕ್ಯಾಂಪೇನ್ ಟೋಟಲ್, ಡೈಲಿ ಬಜೆಟ್. ಸೊ ಲೆಟ್ ಮಿ ಟೇಕ್, ನಾನು 1000 ರುಪೀಸನ್ನು ಮೆನ್ಷನ್ ಮಾಡ್ತೀನಿ. ಸೊ ನಾವು ಡೈಲಿ ಬಜೆಟ್ ಕೊಟ್ಟಾಗ ಇಲ್ಲಿ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಕೊಡೋ ನೆಸೆಸಿಟಿ ಇಲ್ಲ, ಬಿಕಾಸ್ ನಾವು ಅಮೌಂಟ್ ಕೊಟ್ಟಿರೋದೇ ಡೈಲಿ ಬೇಸ್ ಮೇಲೆ. ಇಫ್ ಇನ್ ಕೇಸ್ ನೀವು ಕೊಡ್ತೀರಾ ಅಂತ ಅಂದರೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆ್ಯಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಮಾಡ್ತೀರಾ, ಸೊ ಅದನ್ನು ನೀವು ಕೊಡಬೇಕಾಗುತ್ತೆ. ಸೊ ನಾನು ಡೈಲಿ ಬಜೆಟ್ ಕೊಡ್ತಿರೋದ್ರಿಂದ ನಾನೇನು ಸ್ಕೆಡ್ಯೂಲ್ ಮಾಡೋಕ್ಕೆ ಹೋಗಲ್ಲ. ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೆಟ್ವರ್ಕ್ಸ್, ಈ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ವಿಡಿಯೋ ಪಾರ್ಟ್ನರ್ಸ್ ಆನ್ ಗೂಗಲ್ ಡಿಸ್ಪ್ಲೇ ನೆಟ್ವರ್ಕ್ ಅಂತ ಇರುತ್ತೆ, ಇದನ್ನು ರಿಮೂವ್ ಮಾಡಿ. ಸೊ ರಿಮೂವ್ ಮಾಡಿದಾಗ ಲೊಕೇಶನ್ಸ್, ಯಾವ ಲೊಕೇಶನ್ಸ್ಗೆ ನಿಮ್ಮ ಒಂದು ಆ್ಯಡನ್ನು ನೀವು ತೋರಿಸ್ಬೇಕು. ಸರ್ಚ್ ಆ್ಯಡ್ಸಲ್ಲೂ ಬಂದಿರುತ್ತೆ, ಡಿಸ್ಪ್ಲೇ ಆ್ಯಡ್ಸಲ್ಲೂ ಬಂದಿರುತ್ತೆ, ಆ್ಯಂಡ್ ವಿಡಿಯೋ ಆ್ಯಡ್ಸಲ್ಲೂ ಕೂಡ ಬಂದಿರುತ್ತೆ. ಯಾವ ಲೊಕೇಶನ್ಸ್ಗೆ ನೀವು ಆ್ಯಡನ್ನು ತೋರಿಸ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, ಯಾವುದೋ ಒಂದು ಮೂವಿ ರಿಲೀಸ್ ಆಗ್ತಿರುತ್ತೆ ಅಂತ ಅನ್ಕೊಳ್ಳೋಣ, ಕನ್ನಡ ಮೂವಿ. ಓಕೆ, ಸೊ ಅವಾಗ ನೀವು ಓವರ್ ಆಲ್ ಇಂಡಿಯಾ ಮೆನ್ಷನ್ ಮಾಡೋ ನೆಸೆಸಿಟಿ ಇರೋದಿಲ್ಲ, ಬಿಕಾಸ್ ಕನ್ನಡ ಮೂವಿ ಆಗ್ತಿರೋದ್ರಿಂದ. ಸೊ ಇವಾಗ ಪ್ಯಾನ್ ಇಂಡಿಯಾ ಅನ್ನೋದು ಎಲ್ಲ ಬಂದಿದೆ. ಸೊ ಆ್ಯಸ್ ಆಫ್ ನಾವು ಅದನ್ನು ಸೈಡ್ಗಿಡೋಣ. ಒಂದು ಕನ್ನಡ ಮೂವಿ ರಿಲೀಸ್ ಆಗ್ತಿದೆ, ಆ್ಯಂಡ್ ಆ ಮೂವಿ ಜಸ್ಟ್ ಕರ್ನಾಟಕದಲ್ಲಿ ಅಷ್ಟೇ ರಿಲೀಸ್ ಆಗ್ತಿದೆ, ಬೇರೆ ಯಾವ ಸ್ಟೇಟಲ್ಲೂ ರಿಲೀಸ್ ಆಗ್ತಿಲ್ಲ. ಓಕೆ, ಸೊ ಅವಾಗ ನಮ್ಮ ಕರ್ತವ್ಯ ಏನು? ಫಸ್ಟು ಕರ್ನಾಟಕ ಜನರಿಗೆ ಆ ಒಂದು ಟ್ರೈಲರ್ ರೀಚ್ ಆಗಬೇಕು, ಅಥವಾ ಆ ಒಂದು ಸಾಂಗ್ ರೀಚ್ ಆಗಬೇಕು. ಸೊ ಆವಾಗ ನೀವು ಎಂಟೈರ್ ಇಂಡಿಯಾನ ಟಾರ್ಗೆಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ಜಸ್ಟ್ ಲೊಕೇಶನ್ಸಲ್ಲಿ ಹೋಗಿ, ಸೊ ಇಲ್ಲಿ ಬ್ಯಾಂಗ್ಳೂರ್ ಅಂತ ಸೆಲೆಕ್ಟ್ ಆಗಿದೆ, ನಾನು ರಿಮೂವ್ ಮಾಡಿಬಿಟ್ಟು ಲೆಟ್ ಮಿ ಟೇಕ್
ಕರ್ನಾಟಕ ಅಂತ ಮೆನ್ಷನ್ ಮಾಡ್ತೀನಿ. ಸೊ ಕರ್ನಾಟಕದಲ್ಲಿ ಎಲ್ಲಿದ್ರೂ ಕೂಡ ಅವರು ಆ ಪರ್ಟಿಕ್ಯುಲರ್ ವಿಡಿಯೋನ ಅಥವಾ ನನ್ನ ಒಂದು ಆ್ಯಡನ್ನು ಅವ್ರು ನೋಡ್ಬೋದು. ಸೊ ಕರ್ನಾಟಕದಲ್ಲಿ ಇರಬೇಕು. ಸೊ ಇಲ್ಲೂ ಅಡ್ವಾನ್ಸ್ಡ್ ಸರ್ಚ್ ಅಂತ ಇರುತ್ತೆ, ನಾನು ಸರ್ಚ್ ಆ್ಯಡ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ರೇಡಿಯಸ್ ಮೇಲೆ ನೀವು ಟಾರ್ಗೆಟ್ ಮಾಡ್ತೀರಾ ಅಂತಂದರೆ ಟಾರ್ಗೆಟ್ ಮಾಡ್ಬೋದು, ಇಲ್ಲ ಅಂತಂದರೆ ಜಸ್ಟ್ ಕ್ಯಾನ್ಸಲ್ ಇಟ್. ಅದಾದಮೇಲೆ ಲ್ಯಾಂಗ್ವೇಜಸ್. ವಿಡಿಯೋ ಆ್ಯಡ್ಸಲ್ಲಿ ನಮಗೆ ಲ್ಯಾಂಗ್ವೇಜಸ್ ಅನ್ನೋದು ವರ್ಕ್ ಆಗುತ್ತೆ. ಸೊ ಬೇಸಿಕಲಿ ಯಾವ ಲ್ಯಾಂಗ್ವೇಜ್ ಮಾತಾಡೋರು ನಿಮ್ಮ ಒಂದು ಆ್ಯಡನ್ನು ನೋಡಬೇಕು. ಸೊ ಫಾರ್ ಎಕ್ಸಾಂಪಲ್ ಈ ಲ್ಯಾಂಗ್ವೇಜ್ ಅನ್ನೋದು ಯಾವಾಗ ನಮಗೆ ಯೂಸ್ ಆಗುತ್ತೆ ಅಂತಂದರೆ, ನೀವು ಆ್ಯಡ್ಸ್ ರನ್ ಮಾಡ್ತಿರ್ತೀರಲ್ವ, ಆ ಆ್ಯಡ್ ಅಥವಾ ಆ ವಿಡಿಯೋ ಯಾವ ಲ್ಯಾಂಗ್ವೇಜಲ್ಲಿದೆ ಅದ್ರ ಬೇಸ್ ಮೇಲೆ ಇಲ್ಲಿ ಲ್ಯಾಂಗ್ವೇಜಸನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಒಂದು ವಿಡಿಯೋ ಬಂದು ನನ್ನ ಒಂದು ವಿಡಿಯೋ ಲ್ಯಾಂಗ್ವೇಜ್ ಬಂದು ಕನ್ನಡ ಅಂತ ಇದ್ದಾಗ ನಾನಿಲ್ಲಿ ಎಲ್ಲ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಬೈ ಡಿಫಾಲ್ಟ್ ಆಲ್ ಲ್ಯಾಂಗ್ವೇಜಸ್ ಅಂತಲೇ ಇರುತ್ತೆ. ಬಟ್ ಇಲ್ಲಿ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇರೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋತೀರಾ ಅಂತಂದ್ರೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಜಪಾನೀಸ್, ಇಂಗ್ಲೀಷ್, ಹಿಂದಿ, ತೆಲುಗು. ಸೊ ಓಕೆನಾ. ಸೊ ಲ್ಯಾಂಗ್ವೇಜ್ ಅನ್ನೋದು ಒಂದು ನಿಮ್ಮ ಆ್ಯಡ್ ಅಂತಂದರೆ ನಿಮ್ಮ ವಿಡಿಯೋ ಯಾವ ಲ್ಯಾಂಗ್ವೇಜಲ್ಲಿದೆ ಅದ್ರ ಬೇಸ್ ಮೇಲೆ ಕೂಡ ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ಪೊಲಿಟಿಕಲ್ ಆ್ಯಡ್ಸ್. ನಾವು ಯಾವುದೇ ರೀತಿ ಪೊಲಿಟಿಕಲ್ ಆ್ಯಡ್ಸನ್ನು ರನ್ ಮಾಡ್ತಿಲ್ಲ. ಸೊ ನೋ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ರಿಲೇಟೆಡ್ ವಿಡಿಯೋಸ್ ಅಂತ ಬರುತ್ತೆ. ರಿಲೇಟೆಡ್ ವಿಡಿಯೋಸ್ ನಥಿಂಗ್ ಬಟ್, ಸೊ ಫಾರ್ ಎಕ್ಸಾಂಪಲ್ ಸೊ ನಾನಿಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ತಗೋತೀನಿ. ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ಪ್ಲೇ ಮಾಡಿದ್ರೆ ರೈಟ್ ಹ್ಯಾಂಡ್ ಸೈಡಲ್ಲಿ ನನಗೆ ರೆಕಮೆಂಡೇಶನ್ಸ್ ಬರ್ತವೆ. ರಿಲೇಟೆಡ್ ವಿಡಿಯೋಸ್ ಅಂತಂದರೆ ಈ ವಿಡಿಯೋ ನೋಡಿದ್ದೀರಾ ಅಂತಂದರೆ ಈ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು. ರಿಲೇಟೆಡ್ ವಿಡಿಯೋಸ್, ರೈಟ್. ಸೊ ಅದೇ ರೀತಿ ಇಲ್ಲಿ ನಿಮ್ಮ ಆ್ಯಡ್ ರನ್ ಆಗ್ತಿರ್ಬೇಕಾದ್ರೆ ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ಸ್ಗಳ ಕೆಲವು ವಿಡಿಯೋಸ್ಗಳು ಬರಬೇಕು ಅಂತ ಅಂದರೆ ರಿಲೇಟೆಡ್ ವಿಡಿಯೋಸ್ಗಳನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಬೇಸಿಕಲಿ ಇಲ್ಲಿ ನೀವು ನೋಡಿದ್ರೆ ಇವ್ರದೇ ಚಾನಲ್ದು ವಿಡಿಯೋಸ್ಗಳು ಬರ್ತಿಲ್ಲ, ಬೇರೆ ಬೇರೆ ವಿಡಿಯೋಸ್ಗಳು ಬರ್ತವೆ. ಸೊ ನಮ್ಮ ಆ್ಯಡ್ ಯಾರಾದರೂ ಓಪನ್ ಮಾಡಿದಾಗ ರೈಟ್ ಹ್ಯಾಂಡ್ ಸೈಡಲ್ಲಿ ನಮ್ಮ ಯೂಟ್ಯೂಬ್ ಚಾನಲಿನ ಬೇರೆ ಬೇರೆ ವಿಡಿಯೋಸ್ಗಳು ಬರಬೇಕು ಅಂತ ಅಂದಾಗ ರಿಲೇಟೆಡ್ ವಿಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ರಿಲೇಟೆಡ್ ವಿಡಿಯೋಸ್ಗಳ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇದು ಮ್ಯಾಕ್ಸಿಮಮ್ ನೀವು 5 ವಿಡಿಯೋಸ್ಗಳನ್ನು ಹಾಕ್ಬೋದು, ಬಟ್ ಮಿನಿಮಮ್ 2 ನೀವು ಹಾಕ್ಲೇಬೇಕಾಗುತ್ತೆ. ಸೊ ಜಸ್ಟ್ ನೀವೇನು ಮಾಡಬೇಕು, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಿರುತ್ತೆ ಅಲ್ವಾ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ಆ ಪರ್ಟಿಕ್ಯುಲರ್ ವಿಡಿಯೋಸ್ ಅಂತಂದರೆ ನೀವು ಯಾವ ವಿಡಿಯೋಸನ್ನು ನಿಮ್ಮ ರಿಲೇಟೆಡ್ ವಿಡಿಯೋ ಆಗಿ ನೀವು ಮೆನ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ. ಇದು ನಿಮ್ಮ ಆ್ಯಡ್ ವಿಡಿಯೋ ಅಲ್ಲ. ನಿಮ್ಮ ಆ್ಯಡ್ನ ನೋಡ್ತಿರ್ಬೇಕಾದ್ರೆ ಕೆಳಗಡೆ ಇನ್ಯಾವ ವಿಡಿಯೋ ಅವ್ರಿಗೆ ಕಾಣಿಸ್ಬೇಕು ಅಂತ ಅನ್ಕೋತೀರ ಅಲ್ವಾ, ಅದು. ಓಕೆ, ಸೊ ದಿಸ್ ಒನ್ ಆ್ಯಂಡ್ ಐ ವಿಲ್ ಗೋ ಫಾರ್ ದಿಸ್. ಸೊ ಜಸ್ಟ್ URL ಅನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ. ಓಕೆ, ಸೊ ಪ್ರತಿ ವಿಡಿಯೋಗೂ ಕೂಡ ಬೇರೆ ಬೇರೆ URLಸ್ಗಳಿರ್ತವೆ. ನಿಮಗೆ ಸಿಗಲಿಲ್ಲ ಅಂತಂದರೆ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಶೇರ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಶೇರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಕಾಪಿ ಬರುತ್ತೆ, ಲಿಂಕ್ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಆರ್ಎಲ್ಸ್ ಆ ವಿಡಿಯೋನ ಓಪನ್ ಮಾಡಿದ್ರೆ ಇಲ್ಲಿ ನಮಗೆ ಲಿಂಕ್ ಬರುತ್ತೆ, ಅದನ್ನು ಕೂಡ ಕಾಪಿ ಮಾಡ್ಕೋಬೋದು. ಬಟ್ ಮೇಕ್ ಶೋರ್ ನೀವು ವಿಡಿಯೋ ಆ್ಯಡ್ಸನ್ನು ರನ್ ಮಾಡ್ತಿದ್ದೀರಾ ಅಂತ ಅಂದಾಗ ನಿಮ್ಮದೊಂದು ವಿಡಿಯೋ ಯೂಟ್ಯೂಬ್ ಚಾನಲ್ ಇರಲೇಬೇಕು. ಆ್ಯಂಡ್ ಅದರಲ್ಲಿ ನೀವು ಯಾವ ಆ್ಯಡನ್ನು ರನ್ ಮಾಡ್ತಿದ್ದೀರಾ ಅವೆಲ್ಲವೂ ಕೂಡ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿರಬೇಕು. ಸೊ ಅವಾಗ ಮಾತ್ರ ನಾವು ವಿಡಿಯೋ ಆ್ಯಡ್ಸನ್ನು ರನ್ ಮಾಡೋಕ್ಕಾಗುತ್ತೆ, ಆರ್ಎಲ್ಸ್ ಆಗೋದಿಲ್ಲ. ಓಕೆ, ಸೊ ಡನ್ ಮೇಲೆ ಕ್ಲಿಕ್ ಮಾಡಿ. ಇದು ರಿಲೇಟೆಡ್ ವಿಡಿಯೋಸ್. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಚಾಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ಕ್ಲಿಯರ್ ಮಾಡ್ತೀನಿ. ಓಕೆ ಸಂಧ್ಯಾ, ಚಲೋ. ಸೊ ಅದಾದಮೇಲೆ ಆ್ಯಡ್ ಗ್ರೂಪ್ ನೇಮನ್ನು ಕೊಡಬೇಕಾಗುತ್ತೆ. ಸೊ ಕೊಡಿ, ನಾನು ಇಲ್ಲಿ ಕೊಡೋಕೆ ಹೋಗೋದಿಲ್ಲ.
ಬಿಕಾಸ್ ನಾನು ಪ್ರತಿ ಕ್ಲಾಸಲ್ಲೂ ಹೇಳಿದ್ದೀನಿ ಆ್ಯಡ್ ಗ್ರೂಪ್ ನೇಮನ್ನು ಹೆಂಗೆ ಕೊಡಬೇಕಂತ. ಸೊ ಆ್ಯಡ್ ಗ್ರೂಪ್ ನೇಮನ್ನು ಕೊಡಿ. ಸೊ ಮ್ಯಾಕ್ಸಿಮಮ್ 256 ಕ್ಯಾರೆಕ್ಟರ್ಸ್ ಇರುತ್ತೆ, ಅಷ್ಟುದ್ದನೂ ಕೂಡ ನೀವು ಆ್ಯಡ್ ಗ್ರೂಪ್ ನೇಮನ್ನು ಕೊಡ್ಬೋದು. ಸೊ ಅದಾದಮೇಲೆ ಆಡಿಯನ್ಸ್ ನೇಮ್ ಕೂಡ ಇರುತ್ತೆ. ಸೊ ಜಸ್ಟ್ ಲೈಕ್ ಡಿಸ್ಪ್ಲೇ ಆ್ಯಡ್ಸಲ್ಲಿ ನಾವು ಏನೇನು ಆಪ್ಷನ್ಸನ್ನು ನೋಡಿದ್ವೋ ಅದೆಲ್ಲ ಆಪ್ಷನ್ಸು ಕೂಡ ಇಲ್ಲಿರುತ್ತೆ. ಸೊ ಡೆಮೋಗ್ರಫಿಕ್ಸ್ ನಥಿಂಗ್ ಬಟ್ ದ ಏಜ್. ಸೊ ಜಸ್ಟ್ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಈ ಆ್ಯರೋ ಮಾರ್ಕ್ ಮೇಲೆ. ಸೊ ಇಲ್ಲಿ ನಿಮಗೆ ಏಜ್ ಅನ್ನೋದು ಸಿಗುತ್ತೆ. ಏಜ್ ಲೈಕ್ ಫೀಮೇಲಾ ಮೇಲಾ, ಏಜ್ ಎಷ್ಟಿರೋನ ನೀವು ಟಾರ್ಗೆಟ್ ಮಾಡ್ತೀರಾ ಅದೆಲ್ಲದನ್ನು ಕೂಡ. ಸೊ ಫಾರ್ ಎಕ್ಸಾಂಪಲ್ ನನಗೆ 18ಇಂದ 34ವರೆಗೂ ನಾನು ಟಾರ್ಗೆಟ್ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಸೊ ಸ್ಕ್ರೋಲ್ ಡೌನ್. ಸೊ ಇದಿಷ್ಟಾಗಿ ಹೋಗಲ್ಲ ವಿಡಿಯೋ ಆ್ಯಡ್ಸಲ್ಲಿ. ಇಫ್ ಇನ್ ಕೇಸ್ ನಿಮಗೆ ವ್ಯೂಸ್ ಬೇಕೇ ಬೇಕು ಅಂತ ಅಂದರೆ, ಬಟ್ ನೀವು ಟಾರ್ಗೆಟ್ ಮಾಡ್ತೀರಾ ಅಂತಂದರೆ ನೀವು ಟಾರ್ಗೆಟ್ ಮಾಡ್ಕೋಬೋದು. ಸೊ ಇಂಟ್ರೆಸ್ಟ್ ಆ್ಯಂಡ್ ಡೀಟೈಲಿಂಗ್ ಡೆಮೋಗ್ರಫಿಕ್ಸ್. ಸೊ ಡಿಸ್ಪ್ಲೇ ಆ್ಯಡ್ಸಲ್ಲಿ ಏನಿತ್ತು ಸೇಮ್ ಇಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಕಾಣುತ್ತೆ. ಆರ್ ಎಲ್ಸ್ ಬ್ರೌಸ್ ಮಾಡ್ತೀರಾ ಅಂತಂದರೆ ಕಾಣುತ್ತೆ. ಸೊ ಇನ್ ಮಾರ್ಕೆಟ್, ಲೈಫ್ ಇವೆಂಟ್ಸ್, ಡೀಟೇಲ್ಡ್ ಡೆಮೋಗ್ರಫಿಕ್ಸ್, ಅಫಿನಿಟಿ, ಕಸ್ಟಮ್ ಇಂಟ್ರೆಸ್ಟ್, ಇದೆಲ್ಲದು ಕೂಡ ಇರುತ್ತೆ. ಜಸ್ಟ್ ಡಿಸ್ಪ್ಲೇ ಆ್ಯಡ್ಸಲ್ಲಿ ಏನು ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಅದೇ ಆಪ್ಷನ್ನೇ. ಸೊ ನಾನು ಅಗೇನ್ ಫಸ್ಟಿಂದ ನಾನು ಎಕ್ಸ್ಪ್ಲೈನ್ ಮಾಡಲ್ಲ, ಬಿಕಾಸ್ ನಾನು ಡಿಸ್ಪ್ಲೇ ಆ್ಯಡ್ಸಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಬೇಸಿಕಲಿ ಯಾವ ಮ್ಯಾಟರಲ್ಲಿ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ, ಅಥವಾ ನಿಮ್ಮ ಬಿಸ್ನೆಸ್ ಯಾವುದ್ರ ಬೇಸ್ ಮೇಲೆ ಇರುತ್ತೋ ಅದ್ರ ರಿಲೇಟೆಡ್ ಮೇಲೆ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ, ಸೊ ಅಂಥವ್ರನ್ನ ನೀವು ಟಾರ್ಗೆಟ್ ಮಾಡ್ತೀರಾ ಅಂತಂದರೆ ಇನ್ ಮಾರ್ಕೆಟ್, ಡೀಟೇಲ್ ಡೆಮೋಗ್ರಫಿಕ್ಸ್ ಇವೆಲ್ಲ ಇರ್ತವೆ. ಇವನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಟಾರ್ಗೆಟ್ ಮಾಡ್ಬೋದು. ಓಕೆ, ಸೊ ನಾನಿಲ್ಲಿ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಸ್ಕ್ರೋಲ್ ಡೌನ್. ಸೊ ಕೀವರ್ಡ್ಸ್. ಸೊ ಅಗೇನ್ ನಾನು ಕೀವರ್ಡ್ಸನ್ನು ಯಾವಾಗ ಎಂಟರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನೀವು ಪ್ಲೇಸ್ಮೆಂಟ್ಸನ್ನು ಕೊಡಲಿಲ್ಲ ಅಂತಂದರೆ ವಿಡಿಯೋ ಪ್ಲೇಸ್ಮೆಂಟ್ಸ್ಗಳನ್ನು ನೀವು ಕೊಡಲಿಲ್ಲ ಅಂದರೆ ಕೀವರ್ಡ್ಸನ್ನು ಎಂಟರ್ ಮಾಡ್ಬೋದು. ಸೊ ಆವಾಗ ಏನು ಮಾಡುತ್ತೆ, ಗೂಗಲ್ ನಮ್ಮ ಬಿಹಾಫ್ ಆಗಿ ನಮ್ಮ ಟಾಪಿಕ್ ಮೇಲೆ ಎಷ್ಟು ಯೂಟ್ಯೂಬ್ ಚಾನಲ್ಸ್ಗಳಿದ್ದಾವೆ, ಅಥವಾ ಅವರು ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಬರೆದಾಗ ಅವರ ಡಿಸ್ಕ್ರಿಪ್ಷನಲ್ಲಿ ನಾವು ಮೆನ್ಷನ್ ಮಾಡಿರೋ ಕೀವರ್ಡ್ಸ್ಗಳಿದ್ದಾಗ, ಸೊ ಆ ರೀತಿ ಯೂಟ್ಯೂಬ್ ಚಾನಲ್ಸ್ಗಳಿಗೆ ಆ್ಯಂಡ್ ಆ ರೀತಿ ಯೂಟ್ಯೂಬ್ ವಿಡಿಯೋಸ್ಗಳಿಗೆ ನಮ್ಮ ಒಂದು ಆ್ಯಡ್ ಪುಷ್ ಆಗ್ತಾ ಹೋಗುತ್ತೆ. ಸೊ ನೀವು ಮ್ಯಾನ್ಯುಯಲ್ ಆಗಿ ನೀವು ಪ್ಲೇಸ್ಮೆಂಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋತೀರಾ ಅಂತಂದರೆ ಕೀವರ್ಡ್ಸ್ಗಳನ್ನು ಕೊಡೋ ನೆಸೆಸಿಟಿ ಇರೋದಿಲ್ಲ. ಇಲ್ಲ ನೀವು ಗೂಗಲ್ಗೆ ಕೊಡ್ತೀರಾ ಅಂತಂದರೆ ನೀವು ಕೀವರ್ಡ್ಸ್ಗಳನ್ನು ಎಂಟರ್ ಮಾಡಿದ್ರೆ ಬೆಟರ್. ಬಟ್ ನಾನಿಲ್ಲಿ ಎಂಟರ್ ಮಾಡಲ್ಲ, ಬಿಕಾಸ್ ಪ್ಲೇಸ್ಮೆಂಟ್ಸ್ಗಳನ್ನು ನಾನೇ ತೊಗೋತೀನಿ. ಅದಾದಮೇಲೆ ಇಲ್ಲಿ ಪ್ಲೇಸ್ಮೆಂಟ್ಸ್ ಅಂತ ಆಪ್ಷನ್ ಇರುತ್ತೆ. ಪ್ಲೇಸ್ಮೆಂಟ್ಸ್ ನಥಿಂಗ್ ಬಟ್ ನಾನು ಡಿಸ್ಪ್ಲೇ ಆ್ಯಡ್ಸಲ್ಲಿ ಏನು ಹೇಳಿದ್ನೋ ಸೇಮ್. ಯಾವ ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನಲ್ಸಲ್ಲಿ ನಿಮ್ಮ ಒಂದು ಆ್ಯಡ್ ಕಾಣಬೇಕು, ಆ್ಯಂಡ್ ಅಥವಾ ಯಾವ ಪರ್ಟಿಕ್ಯುಲರ್ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ನಿಮ್ಮ ಒಂದು ಆ್ಯಡ್ ಕಾಣಬೇಕು, ಸೊ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ನಾನು ಈ ಥರ್ಡ್ ಐ ಯೂಟ್ಯೂಬ್ ಚಾನಲನ್ನೇ ತೊಗೋತೀನಿ. ಸೊ ಲಿಂಕನ್ನು ಕಾಪಿ ಮಾಡಿ, ಸೊ ದೆನ್ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಚಾನಲ್ ನಮಗೆ ಇಲ್ಲಿ ಯೂಟ್ಯೂಬ್ ಚಾನಲ್ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆಡಿದಾಗ ಸೆಲೆಕ್ಟ್ ಮಾಡ್ಕೋತೀರಾ ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್. ಸೊ ಇವಾಗ ಇಂಪ್ರೆಷನ್ಸ್ 3000 ಇಂಪ್ರೆಷನ್ಸ್. ಬಟ್ ನಾನು ನಿಮಗೆ ಏನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ, ಈ ಇನ್ಫೀಡ್ ಆ್ಯಡ್ಸನ್ನು ನೀವು ಚೂಸ್ ಮಾಡ್ಕೊಂಡಿದ್ರೆ ಅಂತಂದರೆ, ನಮಗೆ ಜಸ್ಟ್ ವ್ಯೂಸ್ಗೋಸ್ಕರ ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಪ್ಲೇಸ್ಮೆಂಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ ಇನ್ಫೀಡ್ ಆ್ಯಡ್ಸ್ಗೆ. ಬಿಕಾಸ್ ನಮ್ಮ ಹೋಮ್ ಪೇಜ್, ಯೂಟ್ಯೂಬಿನ ಹೋಮ್ ಪೇಜಲ್ಲಿ ನಮ್ಮ ಒಂದು ಆ್ಯಡ್ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಪ್ಲೇಸ್ಮೆಂಟ್ಸ್ಗಳನ್ನು ತೊಗೊಳ್ಳೋ ನೆಸೆಸಿಟಿ ಇರೋದಿಲ್ಲ ಇನ್ಫೀಡ್ ಆ್ಯಡ್ಸನ್ನು ನೀವು ರನ್ ಮಾಡ್ತೀರಾ ಅಂತ ಅಂದರೆ. ಇನ್ಸ್ಟ್ರೀಮ್ ಆ್ಯಡ್ಸನ್ನು ರನ್ ಮಾಡ್ತೀರಾ ಅಂತಂದಾಗ ಅವಾಗ ನಾವು ಪ್ಲೇಸ್ಮೆಂಟ್ಸ್ಗಳನ್ನು ತೊಗೊಳ್ಳೇಬೇಕಾಗುತ್ತೆ. ಸೊ ನಾನಿಲ್ಲಿ ನಿಮಗೆ ತೋರಿಸ್ತಿರೋದು
ಇನ್ಫೀಡ್ ಆ್ಯಡ್ ಅಂತಂದರೆ ಜಸ್ಟ್ ಫಾರ್ ನನ್ನ ಒಂದು ವಿಡಿಯೋಗೆ ವ್ಯೂಸ್ ಬೇಕು, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಬೇಕು ಅನ್ನೋ ಮ್ಯಾಟರಲ್ಲಿ ಮಾತ್ರ ನಾವು ಇನ್ಫೀಡ್ ಆ್ಯಡ್ಸನ್ನು ರನ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಪ್ಲೇಸ್ಮೆಂಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳಲ್ಲ. ಅಂತಂದರೆ ಈ ಪ್ಲೇಸ್ಮೆಂಟಲ್ಲೇ ಅಥವಾ ಈ ಯೂಟ್ಯೂಬ್ ಚಾನಲ್ ಪ್ಲೇ ಆಗ್ತಿರ್ಬೇಕಾದ್ರೆ ನಾನು ಆ್ಯಡ್ ಕಾಣಿಸ್ಕೋಬೇಕು ಅಂತ ಏನು ನಾನು ಇಲ್ಲಿ ಮೆನ್ಷನ್ ಮಾಡಲ್ಲ. ಸೊ ನೀವು ಮೆನ್ಷನ್ ಮಾಡ್ತೀರಾ ಅಂತಂದರೆ ನೀವು ಮೆನ್ಷನ್ ಮಾಡ್ಬೋದು. ಬಟ್ ನಾರ್ಮಲಿ ನಾನು ಇನ್ಫೀಡ್ ಆ್ಯಡ್ಸನ್ನು ರನ್ ಮಾಡಬೇಕಾದ್ರೆ ಪ್ಲೇಸ್ಮೆಂಟ್ಸ್ಗಳನ್ನು ಕೊಡಲ್ಲ. ಬಟ್ ನೀವು ಕೊಡ್ತೀರಾ ಅಂತ ಅಂದರೆ ಜಸ್ಟ್ ಯಾವ ಯೂಟ್ಯೂಬ್ ಚಾನಲ್ ಪ್ಲೇ ಆಗ್ತಿರ್ಬೇಕಾದ್ರೆ ನಿಮ್ಮ ಒಂದು ಆ್ಯಡ್ ಕಾಣಿಸ್ಕೋಬೇಕು ಅಂತ ಅನ್ಕೋತಿರೋ ಆ ಯೂಟ್ಯೂಬ್ ಚಾನಲ್ URL ಅನ್ನು ಮೆನ್ಷನ್ ಮಾಡಿ, ಅದಾದಮೇಲೆ ಯೂಟ್ಯೂಬ್ ಚಾನಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಆ ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಯೂಟ್ಯೂಬ್ ವೀಡಿಯೋಸ್ಗಳಿರ್ತವೆ ಅಲ್ವಾ, ಅಷ್ಟು ವೀಡಿಯೋಸ್ಗಳು ಇಲ್ಲಿರ್ತವೆ. ಓಕೆ, ಸೊ ಸ್ಕ್ರೋಲ್ ಡೌನ್ ಮಾಡಿ ಲೋಡ್ ಮೋರ್ ಅಂತ ಇದ್ದಾಗ ಆ ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ವೀಡಿಯೋಸ್ಗಳು ಅಪ್ಲೋಡ್ ಆಗಿರ್ತವೆ ಅಷ್ಟು ವೀಡಿಯೋಸ್ಗಳು ಕೂಡ ಇಲ್ಲಿರ್ತವೆ. ಸೊ ನೀವು ಪರ್ಟಿಕ್ಯುಲರ್ ವೀಡಿಯೋಸ್ಗಳನ್ನು ಸೆಲೆಕ್ಟ್ ಮಾಡ್ಕೋತೀರಾ ಅಂತಂದರೆ ನೀವು ಮಾಡ್ಕೋಬೋದು. ಬಟ್ ನಾನು ರೆಕಮೆಂಡ್ ಮಾಡೋದು ಇನ್ಫೀಡ್ ಆ್ಯಡ್ಸನ್ನು ರನ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಪ್ಲೇಸ್ಮೆಂಟ್ಸ್ಗಳ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾನು ರಿಮೂವ್ ಮಾಡ್ತೀನಿ. ಸೊ ರಿಮೂವ್ ಮಾಡಬೇಕು ಅಂತಂದರೆ ರೈಟ್ ಹ್ಯಾಂಡ್ ಸೈಡಿಗೆ ಬಂದು ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ರಿಮೂವ್ ಆಗಿರುತ್ತೆ. ಓಕೆ, ಸೊ ದೆನ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ಯುವರ್ ವಿಡಿಯೋ ಆ್ಯಡ್ಸ್ ಅಂತ ಬರುತ್ತೆ. ಸೊ ವಿಡಿಯೋ ಆ್ಯಡ್ಸ್ ನಥಿಂಗ್ ಬಟ್ ಯಾವ ವಿಡಿಯೋಗೆ ನೀವು ನಿಮ್ಮ ಆ್ಯಡನ್ನು ರನ್ ಮಾಡಬೇಕಲ್ಲ ಅಂದ್ಕೊಂಡಿರ್ತೀರಲ್ವ, ಆ ವಿಡಿಯೋ URL ಅನ್ನು ಮೆನ್ಷನ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಈ ಒಂದು ಸೊ ನಾನು ನನ್ನ ಯೂಟ್ಯೂಬ್ ಚಾನಲಿನ ಒಂದು ವಿಡಿಯೋನೇ ತೊಗೊಳ್ತೀನಿ. ಓಕೆ, ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇಷ್ಟೊಂದು ವೀಡಿಯೋಸ್ಗಳಿದ್ದಾವೆ. ಸೊ ಲೆಟ್ ಮಿ ಟೇಕ್ ಈ ಒಂದು ವಿಡಿಯೋಗೆ ನನಗೆ ವ್ಯೂಸ್ ಬೇಕು. ಓಕೆ, ಜನರು ನೋಡಬೇಕು ಈ ವಿಡಿಯೋನ. ಸೊ ಅದಕ್ಕೋಸ್ಕರ ಈ ವಿಡಿಯೋಗೆ ನಾನು ಆ್ಯಡ್ ರನ್ ಮಾಡ್ತೀನಿ. ಸೊ ನಾನೇನು ಮಾಡ್ತೀನಿ, ಆ ವಿಡಿಯೋ ಲಿಂಕನ್ನು ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇದು ನನ್ನ ಒಂದು ಆ್ಯಡ್, ವಿಡಿಯೋ ಆ್ಯಡ್, ಇನ್ಫೀಡ್ ಆ್ಯಡ್. ಸೊ ಇಲ್ಲಿ ನಮಗೆ ಆ್ಯಡ್ ಫಾರ್ಮೆಟ್ ಕೂಡ ಕಾಣುತ್ತೆ, ಸಿ ಇನ್ಫೀಡ್ ಆ್ಯಡ್. ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮ್ಮ ಒಂದು ಆ್ಯಡ್ ಯೂಟ್ಯೂಬಲ್ಲಿ ಯಾವ ರೀತಿ ಕಾಣುತ್ತೆ ಅನ್ನೋದು ಈ ರೀತಿ ಇರುತ್ತೆ. ಸೊ ಈ ರೀತಿ ನಮ್ಮ ಒಂದು ವಿಡಿಯೋ ಯೂಟ್ಯೂಬಲ್ಲಿ ಕಾಣುತ್ತೆ. ಸೊ ಫೈನಲ್ URL, ಸೊ ನೀವು ನಿಮ್ಮ ಒಂದು ವೆಬ್ಸೈಟ್ URL ಅನ್ನು ಕೊಡ್ತೀರಾ ಅಂತಂದರೆ ನೀವು ನಿಮ್ಮ ಒಂದು ವೆಬ್ಸೈಟ್ URL ಅನ್ನು ಕೊಡ್ಬೋದು. ಅಥವಾ ನಿಮ್ಮ ಯೂಟ್ಯೂಬ್ ಚಾನಲಿನ ವಿಡಿಯೋ URL ಅನ್ನು ಕೊಡ್ತೀರಾ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲಿನ URL ಅನ್ನು ಕೂಡ ಕೊಡ್ಬೋದು, ನಿಮಗೆ ಬಿಟ್ಟಿರೋದು. ಅಂತಂದರೆ ಬೇಸಿಕಲಿ ಯೂಸರ್ನ ನೀವು ಎಲ್ಲಿ ರೀಡೈರೆಕ್ಟ್ ಮಾಡೋಕೆ ಇಷ್ಟಪಡ್ತೀರಾ, ನಿಮ್ಮ ಒಂದು ವೆಬ್ಸೈಟಿಗೆ ರೀಡೈರೆಕ್ಟ್ ಮಾಡೋಕೆ ಇಷ್ಟಪಡ್ತೀರಾ ಅಥವಾ ನಿಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ರೀಡೈರೆಕ್ಟ್ ಮಾಡೋಕೆ ಇಷ್ಟಪಡ್ತೀರಾ. ಓಕೆ, ಸೊ ನಾನಿಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲಿನ ಲಿಂಕನ್ನು ಕೊಡ್ತೀನಿ. ಓಕೆ, ಅದಾದಮೇಲೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಲಾಂಗ್ ಹೆಡ್ಲೈನ್ ಅಂತ ಇರುತ್ತೆ, ಲಾಂಗ್ ಹೆಡ್ಲೈನ್ ಕೊಡಬೇಕಾಗುತ್ತೆ. ಸೊ ನೀವು ಏನು ಹೆಡ್ಲೈನನ್ನು ಕೊಡಬೇಕು ಅಂತ ಅನ್ಕೊತೀರೋ ಕೊಡ್ಬೋದು. ಸೊ ಇಲ್ಲಿ ಅದ್ರ ಮೇಲೆ ಇಲ್ಲಿ ಸ್ವಲ್ಪ ಕಾಲ್ ಟು ಆ್ಯಕ್ಷನ್ ಅಂತ ಇರುತ್ತೆ. ಕಾಲ್ ಟು ಆ್ಯಕ್ಷನ್ ನಥಿಂಗ್ ಬಟ್ ಆ್ಯಕ್ಷನ್, ಏನಾದರೂ ಯೂಸರ್ ಬಂದು ಆ್ಯಕ್ಷನ್ ತೊಗೋಬೇಕು ಅಂತಂದರೆ ಯಾವ ಆ್ಯಕ್ಷನ್ ಬಟನನ್ನು ನೀವು ಕೊಡ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಲರ್ನ್ ಮೋರ್, ಶಾಪ್ ನೌ, ವಿಸಿಟ್ ಮೈ ಸೈಟ್. ಸೊ ಈ ರೀತಿ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಕೊಟ್ಟಿರೋದ್ರಿಂದ ನಾನು ವಿಸಿಟ್ ಮೈ ಚಾನಲ್ ಅಂತ ಕೊಡ್ತೀನಿ. ಸೊ ಆರ್ಎಲ್ಸ್ ಚಾನಲ್, ಸೊ ಮೈ ಚಾನಲ್ ಅಂತ ಕೊಡ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ನನ್ನ ಯೂಟ್ಯೂಬ್ ಚಾನಲ್ಗೆ ಬರ್ತಾರೆ. ಸೊ ಅದಾದಮೇಲೆ ಹೆಡ್ಲೈನ್ಸ್ಗಳನ್ನು ಕೊಡಬೇಕಾಗುತ್ತೆ. ಏನು ಹೆಡ್ಲೈನನ್ನು ಕೊಡ್ತೀರಾ. ಸೊ ಲಾಂಗ್ ಹೆಡ್ಲೈನ್. ಸೊ ಫಾರ್ ಎಕ್ಸಾಂಪಲ್
learn digital marketing in Kannada. So see 30 characters ಲಿಮಿಟೇಷನ್ ಇರುತ್ತೆ. ಸೊ ನಾನು ಇದನ್ನು ಕಾಪಿ ಮಾಡಿ ಲಾಂಗ್ ಹೆಡ್ಲೈನ್ಸಿಗೆ ಹಾಕ್ತೀನಿ. ಸೊ ಐ ವಿಲ್ ರಿಮೂವ್ ಇಟ್. ಸಿ ಲಾಂಗ್ ಹೆಡ್ಲೈನ್ ಅನ್ನೋದು ಇಲ್ಲಿ ನಮಗೆ ಡಿಸ್ಪ್ಲೇ ಆಗ್ತಿದೆ. ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಕನ್ನಡ. Attend free classes today. Attend 2 free classes today. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ನನ್ನ ಒಂದು ಲೆಂತಿ ಡಿಸ್ಕ್ರಿಪ್ಷನ್, ಐ ಆಮ್ ಸಾರಿ, ದ ಲೆಂತಿ ಹೆಡ್ಲೈನ್ ಏನಿದೆ ಅದು ಕಾಣ್ತಿದೆ. ಸೊ ಅದಾದಮೇಲೆ ಡಿಸ್ಕ್ರಿಪ್ಷನ್ ಅನ್ನು ಕೊಡ್ತೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಅನ್ನು ಕೂಡ ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್, ಸೊ ನಾನಿಲ್ಲಿ ಜಸ್ಟ್ ರೆಕಮೆಂಡೆಡ್ನೇ ತೊಗೊಂಡೆ. ನೀವು ಬೇರೆ ಏನಾದರೂ ಕೊಡ್ತೀರಾ ಅಂತಂದರೆ ನೀವು ಕೊಡ್ಬೋದು. ಸೊ ಡಿಸ್ಕ್ರಿಪ್ಷನ್ ನಮಗೆ ಎಲ್ಲಿ ಕಾಣುತ್ತೆ ಅಂತಂದರೆ ಇಲ್ಲಿ ಕೆಳಗಡೆ ಕಾಣುತ್ತೆ. ಲಾಂಗ್ ಡಿಸ್ಕ್ರಿಪ್ಷನ್ ಈ ರೀತಿ ಕಾಣುತ್ತೆ. ಸೊ ಅದಾದಮೇಲೆ ಆ್ಯಡ್ URL ಆಪ್ಷನ್ ಅಂತ ಇದೆ. ಸೊ ನೀವು ಇಫ್ ಇನ್ ಕೇಸ್ ನಿಮ್ಮ ಯೂಟ್ಯೂಬ್ ಚಾನಲನ್ನು ಟ್ರ್ಯಾಕ್ ಮಾಡ್ತೀರಾ ಅಂತಂದರೆ ನೀವು ಕೊಡ್ಬೋದು, ಬಟ್ ನಾನು ರೆಕಮೆಂಡ್ ಮಾಡಲ್ಲ, ಬಿಕಾಸ್ ನಮಗೆ ಅನಾಲಿಟಿಕ್ಸ್ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ. ಅದಾದಮೇಲೆ ಅಪ್ಲೋಡ್ ಆ್ಯಂಡ್ ಇಮೇಜ್ ಅಂತಂದರೆ ಕಂಪ್ಯಾನಿಯನ್ ಬ್ಯಾನರ್ ಅಂತ ಇರುತ್ತೆ. ಇದು ಕಂಪ್ಯೂಟರ್ಸಿಗೆ ಮಾತ್ರ ಓಪನ್ ಆಗುತ್ತೆ. ಸೊ ಬೇಸಿಕಲಿ ಏನಪ್ಪ ಅಂತಂದರೆ ಈ ರೀತಿ ಒಂದು ಇಮೇಜ್ ಕಾಣ್ತಿದೆ ಅಲ್ವಾ, ಈ ಇಮೇಜನ್ನು ಜಸ್ಟ್ ಫಾರ್ ಕಂಪ್ಯೂಟರಿಗೆ ಮಾತ್ರ ನೀವು ಚೇಂಜ್ ಮಾಡ್ತೀರಾ ಅಂತಂದರೆ ನೀವು ಇಮೇಜನ್ನು ಕೊಡ್ಬೋದು. ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನೀವು ಫೈಲನ್ನು ಚೂಸ್ ಮಾಡ್ಕೋಬೋದು. ಇಲ್ಲ ನನಗೆ ಹಾಗೆ ಇರಲಿ ಅಂತ ಅಂದರೆ ಹಾಗೆ ಇರೋಕ್ಕೆ ಬಿಡಿ. ಓಕೆ, ಸೊ ಇಫ್ ಇನ್ ಕೇಸ್ ನೀವು ಚೇಂಜ್ ಮಾಡ್ತೀರಾ ಈ ಇಮೇಜ್ನ, ಅದು ಕಂಪ್ಯೂಟರ್ಸಿಗೆ ಮಾತ್ರ ಅಪ್ಲೈ ಆಗೋದು. ಸೊ ಆ ಇಮೇಜನ್ನು ಚೇಂಜ್ ಮಾಡ್ತೀರಾ ಅಂತಂದರೆ ನೀವು ಇಲ್ಲಿ ಚೇಂಜ್ ಮಾಡ್ಬೋದು, ಬಟ್ ನಾನು ಚೇಂಜ್ ಮಾಡೋಕೆ ಹೋಗಲ್ಲ. ಆ್ಯಂಡ್ ಇಲ್ಲಿ ಆ್ಯಡ್ ನೇಮ್ ಇದೆ. ಸೊ ಆ್ಯಡ್ ನೇಮನ್ನು ಕೊಡಿ. ಸೊ ಫಾರ್ ಎಕ್ಸಾಂಪಲ್ DMTK video ads. ಓಕೆ, ಅದಾದಮೇಲೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಮಗೆ ಆ್ಯಡ್ ಕ್ರಿಯೇಷನ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ ಇಲ್ಲಿ ಆ್ಯಡ್ ಕ್ರಿಯೇಷನ್ ಅಂತ ಕಾಣುತ್ತೆ. ಸೊ ಎಷ್ಟು ಆ್ಯಡ್ ಕ್ರಿಯೇಟ್ ಮಾಡಿದ್ದೀವಿ ಅದು. ಸೊ ನೀವು ಇನ್ನೊಂದು ಆ್ಯಡ್ ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ನೀವು ಕ್ರಿಯೇಟ್ ಮಾಡ್ಬೋದು, ನಿಮಗೆ ಬಿಟ್ಟಿರೋದು. ಸೊ ಸೇಮ್ ಆಪ್ಷನ್ನೇ ನ್ಯೂ ವಿಡಿಯೋ ಆ್ಯಡ್. ಯಾವ ಒಂದು ವಿಡಿಯೋಗೆ ನೀವು ಆ್ಯಡ್ ರನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಒಂದು ವಿಡಿಯೋನ ಇಲ್ಲಿ ಮೆನ್ಷನ್ ಮಾಡಿ ಆ್ಯಡ್ ರನ್ ಆಗ್ತಾ ಹೋಗುತ್ತೆ. ಸೊ ರಿಮೂವ್ ಮಾಡ್ತೀರಾ ಅಂತಂದರೆ ನೀವು ರಿಮೂವ್ ಮಾಡ್ಬೋದು. ಸೊ ಡಿಸ್ಕಾರ್ಡ್. ಅದಾದಮೇಲೆ ಬಿಡ್ ಅಂತಂದರೆ ಒಂದು ವ್ಯೂವಿಗೆ ನೀವು ಎಷ್ಟು ರುಪೀಸನ್ನು ನೀವು ಬಿಡ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಸೊ ಇಲ್ಲಿ ನಮಗೆ ಕ್ಲಿಯರಾಗಿ ಹೇಳ್ತಾ ಐತೆ, ನೋಡಪ್ಪ ನಾವು ಒಂದು ವ್ಯೂವಿಗೆ ಏನಿಲ್ಲ ಅಂತಂದ್ರೆ 40 ಪೈಸೆಯನ್ನು ನಾವು ಚಾರ್ಜ್ ಮಾಡ್ತೀವಿ. ಸೊ ಅಂತಂದರೆ 0.38 ಪೈಸೆ. ಸೊ ವಿಡಿಯೋ ಆ್ಯಡ್ಸ್ ಅನ್ನೋದು ತುಂಬ ಚೀಪ್. ನೀವು ಆ್ಯಡ್ಸನ್ನು ರನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ 38 ಪೈಸೆ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ 0.40 ಪೈಸೆಯನ್ನು ಮೆನ್ಷನ್ ಮಾಡ್ತೀನಿ. ಓಕೆ, ಸೊ 40 ಪೈಸೆ ಅಂತ ಬಂದಾಗ ಇಲ್ಲಿ ನಮಗೆ ಅನಾಲಿಟಿಕ್ಸ್ ಅನ್ನೋದು ಸಿಗುತ್ತೆ. ರೈಟ್ ಹ್ಯಾಂಡ್ ಸೈಡಲ್ಲಿ ಅವೈಲಬಲ್ ಇಂಪ್ರೆಷನ್ಸ್ 12 ಮಿಲಿಯನ್ ಇಂಪ್ರೆಷನ್ಸ್ ಆಗ್ತವೆ. ಆ್ಯಂಡ್ ವ್ಯೂಸ್ ಎಷ್ಟಾಗ್ಬೋದು ಅಂತಂದರೆ 32,000 ವ್ಯೂಸ್ ಆಗ್ಬೋದು, ಅಥವಾ 9,000ದಿಂದ 32,000ವರೆಗೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಆಗ್ಬೋದು. ಇಂಪ್ರೆಷನ್ಸ್ ಎಷ್ಟಾಗ್ಬೋದು, ಒಂದು ನಿಯರ್ಲಿ 2 ಲಕ್ಷದಿಂದ 6 ಲಕ್ಷದವರೆಗೂ ವ್ಯೂಸ್ ಆಗ್ಬೋದು.
ಆ್ಯಂಡ್ ಆವ್ರೇಜ್ CPC ಎಷ್ಟು ತೊಗೊತೀವಿ ಅಥವಾ CPV ಎಷ್ಟು ತೊಗೋತೀವಿ ಅಂತ ಅಂದರೆ 15 ಪೈಸೆಯಿಂದ 40 ಪೈಸೆವರೆಗೂ CPVಯನ್ನು ತೊಗೋತೀವಿ ಅಂತ, ರೈಟ್. ಸೊ ಇದೆಲ್ಲದು ಆದಮೇಲೆ ಬೇಸಿಕಲಿ ನಮಗೆ ಫಸ್ಟ್ ನಾವು ಏನು ಟಾರ್ಗೆಟ್ ಮಾಡಬೇಕಾಗುತ್ತೆ ಅಂತಂದರೆ ಡಿವೈಸಸ್. ಅಂತಂದರೆ ಯಾವ ಡಿವೈಸಸ್ಗೆ ನೀವು ನಿಮ್ಮ ಒಂದು ಆ್ಯಡನ್ನು ತೋರ್ಸೋಕೆ ಇಷ್ಟಪಡ್ತೀರಾ. ಸೊ ಅದು ಆ್ಯಕ್ಚುಲಿ ಸ್ಕ್ರೋಲ್ ಅಪ್ ಮಾಡಿದ್ರೆ ನಿಮಗೆ ಆಪ್ಷನ್ಗಳು ಕಾಣುತ್ತೆ ಡಿವೈಸಸ್ ಅಂತ. ಸೊ ಗೋ ಟು ಕ್ಯಾಂಪೇನ್ ಸೆಟ್ಟಿಂಗ್ಸ್. So add format. Additional settings. Yes. ಸೊ ನಿಮಗೆ ಆ್ಯಡ್ ಫಾರ್ಮೆಟ್ ಆದ ತಕ್ಷಣ ಇಲ್ಲಿ ನಮಗೆ ಅಡಿಷ್ನಲ್ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅಡಿಷ್ನಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಫ್ ಇನ್ ಕೇಸ್ ನೀವು ಸ್ಪೆಸಿಫಿಕ್ ಡಿವೈಸಸ್ಗೆ ನೀವು ಆ್ಯಡನ್ನು ತೋರಿಸ್ಬೇಕು ಅಂತ ಅನ್ಕೋತೀರಾ ಅಂದರೆ ತೋರಿಸಿ. ಅಂತಂದರೆ ಜಸ್ಟ್ ಫಾರ್ ನಾವು ಟಿವಿಗೆ ಮಾತ್ರ ತೋರಿಸ್ಬೇಕು, ಅಥವಾ ನಾನು ಲ್ಯಾಪ್ಟಾಪಿಗೆ ಮಾತ್ರ ನಾನು ಆ್ಯಡ್ ತೋರಿಸ್ಬೇಕು, ಅಥವಾ ಮೊಬೈಲಲ್ಲಿ ಮಾತ್ರ ನಾನು ಆ್ಯಡ್ ತೋರಿಸ್ಬೇಕು ಅಂತ ಅಂದ್ಕೊಂಡ್ರೆ ಸೆಟ್ ಸ್ಪೆಸಿಫಿಕ್ ಡಿವೈಸಸ್ ಮೇಲೆ ಕ್ಲಿಕ್ ಮಾಡಿ ಚೂಸ್ ಮಾಡ್ಕೊಳ್ಳಿ ಯಾವ ಒಂದು ಡಿವೈಸಸ್ಗೆ ನಿಮ್ಮ ಆ್ಯಡ್ ಕಾಣಿಸ್ಬಾರ್ದು. ಸೊ ಫಾರ್ ಎಕ್ಸಾಂಪಲ್ ನಾನು TV ಸ್ಕ್ರೀನ್ಸನ್ನು ತೆಗಿತೀನಿ. ಓಕೆ, ನನಗೆ TV ಸ್ಕ್ರೀನ್ಸಲ್ಲಿ ಏನು ನನ್ನ ಒಂದು ಆ್ಯಡ್ ಕಾಣೋ ನೆಸೆಸಿಟಿ ಇಲ್ಲ. ಸೊ ಅದಕ್ಕೋಸ್ಕರ ನಾನು TV ಸ್ಕ್ರೀನ್ಸನ್ನು ತೆಗಿತೀನಿ. ಅಥವಾ ನೀವು ಎಲ್ಲದಕ್ಕೂ ನನ್ನ ಆ್ಯಡ್ ಕಾಣಿಸ್ಲಿ ಅಂತಂದರೆ ಜಸ್ಟ್ ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಡಿಸ್ಪ್ಲೇ ಆ್ಯಡ್ಸಲ್ಲಿ ಮೆನ್ಷನ್ ಮಾಡಿದೆ ಆಪರೇಟಿಂಗ್ ಸಿಸ್ಟಮ್ ಬೇಸ್ ಮೇಲೂ ಕೂಡ ನೀವು ಟಾರ್ಗೆಟ್ ಮಾಡ್ಬೋದು. ಅಂತಂದರೆ ಸ್ಪೆಸಿಫಿಕ್ ಮೊಬೈಲ್ ಬೇಸ್ ಮೇಲೆ ನೀವು ಟಾರ್ಗೆಟ್ ಮಾಡ್ಬೋದು, ಸ್ಪೆಸಿಫಿಕ್ ನೆಟ್ವರ್ಕ್ಸ್ ಬೇಸ್ ಮೇಲೆ ನೀವು ಟಾರ್ಗೆಟ್ ಮಾಡ್ಬೋದು. ಅಂತಂದರೆ ಪೀಪಲ್ ಹೂ ಆರ್ ಯೂಸಿಂಗ್ ಏರ್ಟೆಲ್ ಸಿಮ್ಮನ್ನು ಯೂಸ್ ಮಾಡ್ತಿರೋರು ಮಾತ್ರ, ಅಥವಾ ಏರ್ಟೆಲ್ ನೆಟ್ವರ್ಕನ್ನು ಯೂಸ್ ಮಾಡ್ತಿರೋರು ಮಾತ್ರ ನನಗೆ ನನ್ನ ಆ್ಯಡ್ ತೋರಿಸ್ಬೇಕು ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಟ್ವರ್ಕ್ಸ್ ಅಂಡರಲ್ಲಿ. ಸೊ ಡಿವೈಸಸ್ ನಥಿಂಗ್ ಬಟ್ ಪರ್ಟಿಕ್ಯುಲರ್ ಮೊಬೈಲ್ ಯೂಸ್ ಮಾಡ್ತಿರೋರು, ಅಥವಾ ನನ್ನ ಆ್ಯಡ್ ಜಸ್ಟ್ ವಿವೋ ಮೊಬೈಲ್ ಯೂಸ್ ಮಾಡೋರಿಗೆ ಮಾತ್ರ ನನ್ನ ಆ್ಯಡ್ ಕಾಣಿಸ್ಕೋಬೇಕು ಅಂತಂದರೆ ಡಿವೈಸ್ ಮಾಡಲಲ್ಲಿ ನೀವು ಚೂಸ್ ಮಾಡ್ಕೋಬೋದು. ಸೊ ಒನ್ಸ್ ಡಿವೈಸನ್ನೆಲ್ಲ ನೀವು ಸೆಟ್ ಮಾಡ್ಕೊಂಡಾದ್ಮೇಲೆ ಕ್ರಿಯೇಟ್ ಕ್ಯಾಂಪೇನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ರಿಯೇಟ್ ಕ್ಯಾಂಪೇನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ವೆರಿಫಿಕೇಶನ್ ಕೇಳುತ್ತೆ. ಸೊ ದಟ್ ಕನ್ಫರ್ಮ್ ಇಟ್ಸ್ ಯು ಅಂತ. ಸೊ ಒನ್ಸ್ ಕನ್ಫರ್ಮ್ ಆದಮೇಲೆ ನೀವು ನಿಮ್ಮ ಕ್ಯಾಂಪೇನನ್ನು ಪಬ್ಲಿಷ್ ಮಾಡ್ಬೋದು. ಸೊ ಆ್ಯಸ್ ಆಫ್ ನಾವು ನನ್ನ ಮೊಬೈಲ್ ನನ್ನ ಕಡೆ ಇಲ್ಲ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಕನ್ಫರ್ಮ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ನಿಮ್ಮ ಮೊಬೈಲಲ್ಲಿ ಒಂದು ಕೋಡ್ ಬರುತ್ತೆ, ಆ ಕೋಡನ್ನು ಇಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಆ್ಯಸ್ ಆಫ್ ನಾವು ನನ್ನ ಮೊಬೈಲ್ ಇಲ್ಲ ನನ್ನ ಕಡೆ, ಸೊ ಅದಕ್ಕೋಸ್ಕರ ನಾನು ಕನ್ಫರ್ಮ್ ಮಾಡೋಕ್ಕೆ ಹೋಗ್ತಿಲ್ಲ. ಸೊ ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ. ಸೊ ಕನ್ಫರ್ಮ್ ಮಾಡಿದ್ದಾದಮೇಲೆ ನಿಮ್ಮ ಕ್ಯಾಂಪೇನನ್ನು ನೀವು ಪಬ್ಲಿಷ್ ಮಾಡ್ಬೋದು. ಸೊ ಕ್ಯಾಂಪೇನನ್ನು ಪಬ್ಲಿಷ್ ಮಾಡಿದ್ದಾದಮೇಲೆ ನಿಮಗೆ ಆ್ಯಡ್ಸ್ಗಳು ಅಪ್ರೂವ್ ಹೋಗ್ತವೆ, ಅಂತಂದರೆ ಅಂಡರ್ ರಿವ್ಯೂಗೆ ಹೋಗ್ತವೆ. ಸೊ ಒನ್ಸ್ ಆ್ಯಡ್ ಅಪ್ರೂವ್ ಆದಮೇಲೆ ನಿಮ್ಮ ಒಂದು ಆ್ಯಡ್ ವಿಡಿಯೋ ಆ್ಯಡ್ ಏನಿರುತ್ತೆ ಅದು ರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಸಮ್ ಟೈಮ್ಸ್ ಮ್ಯಾಕ್ಸಿಮಮ್ ಸರ್ಚ್ ಆ್ಯಡ್ಸ್ ಅಂತ ಬಂದಾಗ ನಮ್ಮ ಆ್ಯಡ್ ಅಪ್ರೂವ್ ಆಗೋಕ್ಕೆ ಜಸ್ಟ್ 1 hour 2 hour ಸರ್ಚ್ ಆ್ಯಡ್ಸ್ ಅಪ್ರೂವ್ ಆಗ್ತವೆ. ಬಟ್ ವಿಡಿಯೋ ಆ್ಯಡ್ಸ್ ಅಪ್ರೂವ್ ಆಗೋಕ್ಕೆ ಇವಾಗ ಅಪ್ ಟು 3 days ಟೈಮ್ ತೊಗೋತಿದೆ. ಅಂತಂದರೆ 3 ದಿನ ನಮ್ಮ ಒಂದು ಆ್ಯಡ್ ಅಂಡರ್ ರಿವ್ಯೂಲೇ ಇರುತ್ತೆ. ಸೊ ಒನ್ಸ್ ಅಪ್ರೂವ್ ಆದಮೇಲೆ ಆ್ಯಡ್ ರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕಲಿ ವಿಡಿಯೋ ವ್ಯೂಸ್ ಆ್ಯಡ್ಸ್ಗಳು ಕೂಡ ತುಂಬ ಬೇಗ ಅಪ್ರೂವ್ ಆಗ್ತಾ ಇದ್ವು. ಬಟ್ ಇವಾಗ AI ಇದೆಲ್ಲ ಬಂದಿರೋದ್ರಿಂದ, AI ಚಾನಲ್ಸ್ಗಳು ಜಾಸ್ತಿ ಆಗಿರೋದ್ರಿಂದ, ಸೊ ಕೆಲವು AI ಓರಿಯೆಂಟೆಡ್ ಯೂಟ್ಯೂಬ್ ಚಾನಲ್ಸ್ಗಳನ್ನು ಯೂಟ್ಯೂಬ್ ರಿಮೂವ್ ಮಾಡ್ತಿದೆ. ಸೊ ಅದೆಲ್ಲ ಒಂದು ಪ್ರೋಸೆಸ್ಗೋಸ್ಕರ ಸೊ ಇಲ್ಲಿ ನಮಗೆ ಅಂಡರ್ ರಿವ್ಯೂಲಿ 3 daysವರೆಗೂ ಇರುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ 3 days. ಸೊ 3 days ಆದ ತಕ್ಷಣ ನಮ್ಮ ಆ್ಯಡ್ ರಿವ್ಯೂಗೆ ಅಪ್ರೂವ್ ಆಗಿ ಆ್ಯಡ್ ರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇಕ್ ಶೋರ್ ಯಾವುದೇ ರೀತಿಯಾದಂಥ ಮಿಸ್ಟೇಕ್ ಮಾಡಿರಬಾರ್ದು ಅಷ್ಟೇ ನೀವು. ಸೊ ಆ್ಯಂಡ್ ದೆನ್ ಸ್ಕಿಪ್ಪಬಲ್ ಆ್ಯಡ್ಸನ್ನು ನೀವು ರನ್ ಮಾಡ್ತೀರಾ ಅಂತಂದರೆ ಸಿಂಪಲ್ ಆ್ಯಡ್ ಫಾರ್ಮೇಟಲ್ಲಿ ಬಂದು ನೀವು ಜಸ್ಟ್ ಸ್ಕಿಪ್ಪಬಲ್ ಇನ್ ಸ್ಟ್ರೀಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ಇನ್ಫೀಡ್ ಆ್ಯಡ್ಸನ್ನು ರಿಮೂವ್ ಮಾಡಿ.
ಓಕೆ, ಸ್ಕಿಪ್ಪಬಲ್ ಆ್ಯಡ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಸ್ಕ್ರೋಲ್ ಡೌನ್. ಸೊ ಇಲ್ಲಿ ಆ್ಯಡ್ ಒಂದಿದೆ ಅಲ್ಲ, ನೀವು ನೋಡಿದ್ರೆ ಸೊ ಎಡಿಟ್ ಆ್ಯಡ್, ಇಲ್ಲಿ ನೋಡಿ ಸ್ಕಿಪ್ಪಬಲ್ ಆಗಿರುತ್ತೆ ಇನ್ ಸ್ಟ್ರೀಮ್ ಆ್ಯಡ್. ಸೊ ನೀವು ಮಲ್ಟಿ ಫಾರ್ಮೆಟಲ್ಲಿ ಆ್ಯಡ್ ರನ್ ಮಾಡ್ತೀರಾ ಅಂತಂದರೆ ಮೇಕ್ ಶೋರ್ ನೀವು ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾಂಪೇನ್ಸನ್ನು ಕ್ರಿಯೇಟ್ ಮಾಡಿರಬೇಕಾಗುತ್ತೆ. ಓಕೆ, ಸೊ ನೀವು ಇನ್ಫೀಡ್ ಆ್ಯಡ್ಸ್ ರನ್ ಮಾಡ್ತೀರಾ ಅಂತಂದರೆ ಅದಕ್ಕೊಂದು ಕ್ಯಾಂಪೇನ್, ಅದೇ ರೀತಿ ಸ್ಕಿಪ್ಪಬಲ್ ಆ್ಯಡನ್ನು ರನ್ ಮಾಡ್ತೀರಾ ಅಂತಂದರೆ ಅದಕ್ಕೊಂದು ಕ್ಯಾಂಪೇನ್. ಇಲ್ಲ ನಾನು ಒಂದೇ ವಿಡಿಯೋನ ಎಲ್ಲ ಫಾರ್ಮೇಟಲ್ಲೂ ರನ್ ಮಾಡ್ತೀನಿ ಅಂತಂದರೆ ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ಫೀಡ್ ಆ್ಯಡ್ಸ್, ಶಾರ್ಟ್ ಆ್ಯಡ್ಸ್, ಎಲ್ಲದನ್ನು. ಸೊ ಇದು ಅಷ್ಟಾಗಿ ವರ್ಕ್ ಆಗಲ್ಲ. ಸೊ ಮೇಕ್ ಶೋರ್ ನೀವು ಇನ್ಫೀಡ್ ಆ್ಯಡ್ಸನ್ನು ರನ್ ಮಾಡ್ತಿದ್ದೀರಾ ಅಂತಂದರೆ ಎರಡನ್ನೂ ಅನ್ಚೆಕ್ ಮಾಡಿ. ಓಕೆ, ಸೊ ಸ್ಕಿಪ್ಪಬಲ್ ಆ್ಯಡ್ಸನ್ನು ರನ್ ಮಾಡ್ತೀರಾ ಅಂತಂದರೆ ಇನ್ಫೀಡ್ ಆ್ಯಡ್ಸನ್ನು ನೀವು ಅನ್ಚೆಕ್ ಮಾಡಿ. ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸೊ ಇಲ್ಲಿ ಆ್ಯಡ್ ಏನು ಕ್ರಿಯೇಟ್ ಮಾಡಿದ್ವಿ ಅಲ್ವಾ, ಸೊ ಇಲ್ಲಿ ನೀವು ನೋಡಿದ್ರೆ ನಮಗೆ ಎಲ್ಲ ರೀತಿಯಾದಂಥ ಒಂದು ಆ್ಯಡ್ ಫಾರ್ಮೇಟನ್ನು ಕೂಡ ನಮಗೆ ಕಾಣುತ್ತೆ. ಸೊ ಆಲ್ ಫಾರ್ಮೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಫಾರ್ಮೇಟಲ್ಲೂ ಕೂಡ ನಮಗೆ ಆ್ಯಡ್ ಅನ್ನೋದು ಕಾಣುತ್ತೆ. ಸೊ ಜಸ್ಟ್ ರೈಟ್. ಸೊ ಸ್ಕಿಪ್ಪಬಲ್ ಆ್ಯಡ್ಸ್ ಮೊಬೈಲಲ್ಲಿ ಆ್ಯಂಡ್ ಸಿ ಈ ರೀತಿ. ಸೊ ಬೇಸಿಕಲಿ 5 ಸೆಕೆಂಡ್ಸ್ ಆದಮೇಲೆ ಸ್ಕಿಪ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇದು ಎಲ್ಲ ಫಾರ್ಮೇಟಲ್ಲೂ ಕೂಡ ಇರುತ್ತೆ, ಅಂತಂದರೆ ಶಾರ್ಟ್ಸಲ್ಲೂ ಇರುತ್ತೆ ಈ ವಿಡಿಯೋ, ಆ್ಯಂಡ್ ಇನ್ಫೀಡಲ್ಲೂ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಶಾರ್ಟ್ಸ್ ಅಂತ ಅಂದ್ಕೊಂಡಾಗ ಶಾರ್ಟ್ಸಲ್ಲಿ ಈ ರೀತಿ ನನ್ನ ವಿಡಿಯೋ ಕಾಣ್ತಾ ಹೋಗುತ್ತೆ. ಮೊಬೈಲಲ್ಲಿ ಈ ರೀತಿ, ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ಈ ರೀತಿ, ಟಿ ವಿಲಿ ಈ ರೀತಿ. ಓಕೆ, ಸೊ ಡಿವೈಸಸನ್ನು ನೀವು ಟಿ ವಿ ಸ್ಕ್ರೀನ್ ಏನಿರುತ್ತೆ ಅದನ್ನು ತೆಗೆದುಬಿಡಿ, ಅದು ಬೇಡ. ಸೊ ಜಸ್ಟ್ ಮೊಬೈಲ್ ಆ್ಯಂಡ್ ಲ್ಯಾಪ್ಟಾಪ್ಸನ್ನು ಇಟ್ಕೊಂಡ್ರೆ ಸಾಕು, ರೈಟ್. ಸೊ ಈ ರೀತಿ ಎಲ್ಲ ಫಾರ್ಮೇಟಲ್ಲೂ ನೀವು ಆ್ಯಡ್ಸನ್ನು ರನ್ ಮಾಡ್ತೀರಾ ಅಂತಂದರೆ ರನ್ ಮಾಡಿ. ಇಲ್ಲ ಒಂದು ಪರ್ಟಿಕ್ಯುಲರ್ ಆ್ಯಡ್ ಫಾರ್ಮೇಟಲ್ಲೇ ನಾನು ಆ್ಯಡ್ ರನ್ ಮಾಡ್ತೀನಿ ಅಂತಂದರೆ ನೀವು ಚೂಸ್ ಮಾಡ್ಕೊಳ್ಳಿ, ಇನ್ ಸ್ಟ್ರೀಮ್, ಆಲ್ ಫಾರ್ಮೇಟ್ ಎಲ್ಲಾನು. ಓಕೆ, ಸೊ ಈ ರೀತಿ ನಾವು ವಿಡಿಯೋ ಆ್ಯಡ್ಸನ್ನು ರನ್ ಮಾಡ್ತೀವಿ. ತುಂಬ ಅಂದರೆ ತುಂಬ ಸಿಂಪಲ್ ವಿಡಿಯೋ ಆ್ಯಡ್ಸನ್ನು ರನ್ ಮಾಡೋದು. ಸೊ ಇದನ್ನೆಲ್ಲ ನಾನು ನಾಳೆ ನಿಮಗೆ ಅನಾಲಿಟಿಕ್ಸನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ನಾನ್ ಸ್ಕಿಪ್ಪಬಲ್ ಆ್ಯಡ್ಸನ್ನು ಯಾವ ರೀತಿ ರನ್ ಮಾಡೋದು ಅದನ್ನು ಕೂಡ ನಾನು ನಿಮಗೆ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಸೊ ಇವಾಗ ನೀವು ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ